Papa Moriare. Gold winner refined sunflower oil presents Star Saviruchi powered by Vim. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ನಮ್ಮ ಜೊತೆಗೆ ಇವತ್ತು ಕೂಡ ದ ಬ್ಯೂಟಿಫುಲ್ ಗಾರ್ಜಿಯಸ್ ಸಂಯುಕ್ತ ಹೊರನಾಡು. ಥ್ಯಾಂಕ್ ಯು. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅತಿಥಿ ಅಂದರೆ ಮೇಕಪ್ ನಾಣಿ ಅವರ ಧರ್ಮಪತ್ನಿ ನಮ್ಮ ಪ್ರಕಾಶ್ ಬೆಳವಾಡಿ, ಸುಧಾ ಬೆಳವಾಡಿ ಅವರ ಹೆಮ್ಮೆಯ ತಾಯಿ ಅಂಡ್ ಸಂಯುಕ್ತ ಹೊರನಾಡು ಅವರ ಅಚ್ಚುಮೆಚ್ಚಿನ ಅಜ್ಜಿ ಬಾಜಿ. ಸೊ ಕರ್ಸ್ಕೊಳ್ಳೋಣ. ಸೊ ಅಜ್ಜಿನ ಅಜ್ಜಿ ಅಂತಾನೆ ಕರೆಯೋಣ. ಅಜ್ಜಿ ಬಾಜಿ. ಅಜ್ಜಿ ಬಾಜಿ. ಈ ಅಜ್ಜಿ ಬಾಜಿ ಅಂದ್ರೆ ಏನು? ಅದೇನಾಗಿದೆ ಅಂದ್ರೆ ನನ್ನ ದೊಡ್ಡ ಮಗಳು ಸುಜಾತ ಅವಳು 10 ತಿಂಗಳ ಮಗಳೇ ಮಾತಾಡಕ್ ಶುರು ಮಾಡ್ಬಿಟ್ಟಿದ್ದ. ತುಂಬಾ ಫಾಸ್ಟ್. ಅದಕ್ಕೆ ನನ್ನ ಭಾರ್ಗವಿ ಇಸ್ ಎ ವೆರಿ ಕಾಂಪ್ಲಿಕೇಟೆಡ್ ನೇಮ್. ಅದರಿಂದ ಕರೆಯೋಕ್ ಬರ್ತಾ ಇರ್ಲಿಲ್ಲ. ಆ ಭಾರ್ಗವಿ ಅಂತ ಅವಳು ಕರೆದಿದ್ದು ಬಾಜಿ ಅಂತ. ಅವಳು ಕರೆದ್ಲು, ಎಲ್ಲಾ ಮೊಮ್ಮಕ್ಳು ಅದೇ ಕರೆಯೋಕ್ ಶುರು ಮಾಡಿದ್ರು. ಅದಾದ್ಮೇಲೆ ಮೂವಿ ಸೆಟ್ ಅಲ್ಲಿ ಹೋದ್ರೆ ಸೀರಿಯಲ್ ಅಲ್ಲೂ ಅಜ್ಜಿ ಬಾಜಿ. ಚಿಕ್ಕವನ್ ಕರ್ಕೊಂಡು ಹೋಗ್ತಾ ಇದ್ದೆ. ಯಾರು ಹೋದ ಅಜ್ಜಿ ಬಾಜಿ ಅನ್ನೋರು ಎಲ್ಲಾರು ಅಜ್ಜಿ ಬಾಜಿ ಅಂತಲೇ ಕರೆಯೋದು. ಯೂನಿವರ್ಸಲಿ ನಾವು ಇವ್ರನ್ನ ಅಜ್ಜಿ ಬಾಜಿ ಅಂತಾನೆ ಕರೆಯೋದು. ಇವಾಗ ಸಾಮಾನ್ಯವಾಗಿ ತಂದೆ ತಾಯಿಯರು ಮಕ್ಕಳಿಗೆ ನಾಮಕರಣ ಮಾಡ್ತಾರೆ, ಇಲ್ಲಿ ಮಕ್ಕಳು ತಾಯಿಗೆ ನಾಮಕರಣ ಮಾಡಿದ್ದಾರೆ. ಅಜ್ಜಿ ಬಾಜಿಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ವಿನಾಯಕ ಚತುರ್ಥಿಯ ಶುಭಾಶಯಗಳು. ಬರೀ ಶುಭಾಶಯ ಅಂದ್ರೆ ಸಾಕಾ? ಹೊಟ್ಟೆಗೆ ಬೀಳ್ಬೇಕಲ್ವಾ? ಇವರ ಕೈ ರುಚಿ ಟೇಸ್ಟ್ ಮಾಡ್ಬೇಕಲ್ವಾ? ಸೊ ಏನ್ ಸ್ಪೆಷಲ್ ಆಗಿ ಇವತ್ತು ಮಾಡ್ಕೊಡ್ತಾ ಇದ್ದೀರಾ? ಮರಾಠಿಯವರು ಮುಟ್ಗಿ ಅಂತಾರೆ, ಮುಷ್ಟಿ ಮಾಡೋದು ಅಂತ. ನಾನೇನೋ ಘೀ ಅಂದ್ರೆ ತುಪ್ಪ ಅಲ್ವಾ? ತುಪ್ಪನೇ ಮುಟ್ಟಿದ್ರೆ ಮುಟ್ಟಿ ಘೀ ಆಗತ್ತೆ ಅನ್ಕೊಂಡೆ. ಇಲ್ಲ. ಸೊ ಶುರು ಮಾಡೋಣ. ಮುಟ್ಟಿ ಘೀನ ನೀವು ನಿಮ್ಮ ಮನೆ ಟ್ರೈ ಮಾಡ್ತೀರಂತೆ. ಇದಕ್ಕೆ ಏನೇನೆಲ್ಲ ಬೇಕು ಅಜ್ಜಿ ಬಾಜಿ ಒಂದ್ಸತಿ ಹೇಳಿ ನಮ್ಗೆ. ನೆನೆಸಿರೋ ತೊಗರಿ ಬೇಳೆ 1 ಕಪ್ಪ, 1 ಅಳತೆ. ಓಕೆ. ಕಡಲೆ ಬೇಳೆ ಅರ್ಧ ಅದಕ್ಕೆ ಅಳತೆ. ಒಂದಷ್ಟು ಉಪ್ಪು, ಒಂದಷ್ಟು ಇಂಗು, ಅರಿಶಿನ, ಕರಿಬೇವಿನ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಮೆಣಸಿನ್ಕಾಯಿ, ಒಂದ್ ಸ್ವಲ್ಪ ಶುಂಠಿ, ಕಾಯಿ ತುರಿ. ಸೊ ಫಸ್ಟ್ ನಿಮ್ಗೆ ಅಳತೆಗೆ ಬಟ್ಲು ಕೊಡ್ತೀನಿ. ಈ ಬಟ್ಲೆ 1 ಬಟ್ಲು ಹಾಕ್ಬೇಕು. ಅಯ್ಯೋ, ನನ್ನ ಹತ್ರನೂ ಕೆಲಸ ಮಾಡಿಸ್ತಾ ಇದಾರಪ್ಪ. ಇದು 1 ಬಟ್ಲು. ಸೊ 1 ಬಟ್ಲು ಇದನ್ನ ಹಾಕ್ಬಿಡ್ತೀನಿ. ಓಕೆ. ಅದು ಕಡಲೆ ಬೇಳೆ ಇದೆಯಲ್ಲ, ಅದು ಅರ್ಧ ಬಟ್ಲು. ಸೊ ತೊಗರಿ ಬೇಳೆ 1 ಬಟ್ಲು, ಕಡಲೆ ಬೇಳೆ ಅರ್ಧ ಬಟ್ಲು ಅಷ್ಟೇ. ಸಾಕು ಸಾಕು ಸಾಕು, ಧಾರಾಳವಾಗಿ ಸಾಕು. ಸೂಪರ್. ನೆಕ್ಸ್ಟ್ ಇದೊಂದೆರಡು ಹೋಳು ಶುಂಠಿ ಸ್ವಲ್ಪ ಚಿಕ್ಕದು ಹಾಕೋಣ. ಆಮೇಲೆ ಒಂದ್ ಸ್ವಲ್ಪ ಕರಿಬೇವಿನ ಸೊಪ್ಪು ಚೂರು ಹಾಕೋಣ. ಆಮೇಲೆ ಇಷ್ಟು ಕೊತ್ತಂಬರಿ ಸೊಪ್ಪು. ಆಯ್ತಾ? ಸೂಪರ್. ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿನ ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ, ಕಮ್ಮಿ ಬೇಕು ಅಂದ್ರೆ ಕಮ್ಮಿ ಹಾಕೊಳ್ಳಿ ಅಷ್ಟೇ. ಆಯ್ತಾ? ಅದಾದ್ಮೇಲೆ ತೆಂಗಿನ ತುರಿ. ಇದು ಒಳ್ಳೆ ಘಮನೂ ಬರುತ್ತೆ, ಮೈಗೂ ಒಳ್ಳೇದು, ಚೆನ್ನಾಗೂ ಇರುತ್ತೆ. ಇದೊಂದಷ್ಟು. ಓಕೆ. ಇಂಗು. ಆಯ್ತಾ? ಆಮೇಲೆ ಅರಿಶಿನ ಒಳ್ಳೆ ಬಣ್ಣನೂ ಆಯ್ತು, ಮೈಗೂ ತುಂಬಾ ಒಳ್ಳೇದು, ಅದನ್ನು ಹಾಕ್ಬೇಕು. ಓಕೆ. ಇಷ್ಟು ಆಯ್ತಾ? ಉಪ್ಪು ಹಾಕಿಲ್ಲ ಇನ್ನು. ಕರೆಕ್ಟ್. ರುಚಿಗೆ ಉಪ್ಪು. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಲೇಬೇಕಲ್ಲ. ಹಿಂಗು ಇಸ್ ಫಾರ್ ಡೈಜೆಷನ್, ಅರ್ಶಿನ ಇಸ್ ಫಾರ್ ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್. ಉಪ್ಪು BP ಜಾಸ್ತಿ ಮಾಡ್ಕೊಳಕ್ಕೆ, ಸೊ ಕಮ್ಮಿ ತಗೊಳ್ಳಿ. ಆಯ್ತಾ? ಸ್ವಲ್ಪ ನೀರು ಹಾಕ್ಬೇಕು. ಹಾಕಮ್ಮ ಒಂಚೂರು. ಇಷ್ಟ ಹಾಕಿ. ಯಾಕ 1/4 ಗ್ಲಾಸ್ ನೀರು ಹಾಕಿದ್ರೆ ಸಾಕು. ಇವಾಗ ಇದನ್ನ ಗರ್ ಅನ್ಸೋಣ. ನುಣ್ಣಗ್ ಮಾಡ್ಕೋಬೇಡಿ, ಸ್ವಲ್ಪ ತರ್ತರಿಯಾಗಿರ್ಬೇಕು. ಟೇಸ್ಟ್ ಮಾಡಿ ನೋಡೋಣ. ಸಖತ್ ಖಾರ, ಸೂಪರ್ ಆಗಿದೆ. ಇಷ್ಟು ಖಾರ ಅಟ್ಲೀಸ್ಟ್ ಇರ್ಬೇಕು, ಇಲ್ಲದ್ರೆ ಮಜಾ ಇರಲ್ಲ. ಸೂಪರ್ ಆಗಿದೆ. ಕಮಾನ್. ಅಯ್ಯೋಯ್ಯೋ, ಏನಾಯ್ತು? ಸ್ವಲ್ಪ ನೀರ್ ಜಾಸ್ತಿ ಹಾಕ್ಬಿಟ್ಟಿದೀಯ ನೀನು. ನಾನು ಇದೇ ತರ ಒಂದ್ ಕಿತಾಪತಿ ಮಾಡಿದ್ದೆ. ಹೌದಾ? ಕೋಡ್ಬಳೆ ಮಾಡೋ ಅಂದ್ರೆ ಕೋಡ್ಬಳೆ ಮಾಡ್ತಾ ಇದ್ವಿ. ನಾನು ಬರ್ತೀನಿ ಅಂದ್ರು. ಮಾಡಮ್ಮ, ಒಳ್ಳೆ ಪ್ರಾಬ್ಲಮ್ ಏನಿಲ್ಲ, ಕಲ್ತ್ಕೊಂಡಂಗಾಯ್ತು. ಆಮೇಲೆ ನೀರ್ ಹಾಕ್ಲಾ?
ನೀರು ಜಾಸ್ತಿ ಹಾಕ್ಬೇಕು. ಸೊ ಇವಾಗ ಅಡ್ಜಸ್ಟ್ಮೆಂಟ್ ಏನ್ ಮಾಡೋಣ ಇವಾಗ ಈ ನೀರ್ಗೆ? ನೀರ್ಗ ಒಂದಿಷ್ಟು ಕಡಲೆ ಹಿಡ್ತಂಬ ಹಾಕ್ಬಿಟ್ರೆ ಸರಿ ಹೋಗುತ್ತೆ. ದೇರ್ ಯು ಗೋ. ನಂತರ ಜಾಸ್ತಿ ನೀರ್ ಹಾಕಿ ಅಯ್ಯೋ ಹಾಳಾಯ್ತು ಅಂತ ಅನ್ಕೊಳ್ತಿರೋ ಟೈಮಲ್ಲಿ ಕಡ್ಲೆ ಹಿಟ್ಟು ಟು ದ ರೆಸ್ಕ್ಯೂ. ಇದನ್ನ ನಾನು ಹಾಕಲ್ಲ, ನೀವೇ. ಆಮೇಲೆ ಇದು ಜಾಸ್ತಿ ಆಗೋದ್ರೆ ಕಷ್ಟ. ಹಾಕ್ಬೋದು. ಸಾಕಾ? ಇಂಚೂರು ಹಾಕು, ಸಾಕಾ? ಇಂಚೂರು ಹಾಕು. ಇವಾಗ ಸಾಕು ಅಂತ ಕಾಣುತ್ತೆ. ಅದ್ರ ಒಂದು ಇಷ್ಟ ಆದ್ಮೇಲೆ ಏನಾಗಿರುತ್ತೆ ಹೇಳು? ಏನಾಗಿರತ್ತೆ? ಉಪ್ಪು ಕಮ್ಮಿ ಆಗಿರುತ್ತೆ, ಖಾರ ಕಮ್ಮಿ ಆಗಿಬಿಟ್ಟಿರುತ್ತೆ. ನೋಡೋಣ ಖಾರ ಉಪ್ಪು ಹೇಗಿದೆ ನೋಡೋಣ, ನೋಡಿ ಮಾಡೋಣ. ಓಕೆ. ಬಟ್ ಏನೇ ಹೇಳಿ ಇಷ್ಟೆಲ್ಲ ನೀರ್ ಹಾಕಿ ಕಡಲೆ ಹಿಟ್ಟೆಲ್ಲ ಹಾಕಿದಕ್ಕೆ ನನಗೆ ಪ್ರೈಸ್ ಕೊಡ್ಬೇಕು. ಪ್ರೈಸ್ ಕೊಟ್ಟಾಗ ಚೀಫ್ ಗೆಸ್ಟ್ ಯಾರಾಗಿರ್ತಾರೆ ಗೊತ್ತಾ? ಅಜ್ಜಿ ಬಾಜಿ ವಿಲ್ ಬಿ ದ ಚೀಫ್ ಗೆಸ್ಟ್. ಯಾಕೆ ಅಂತ ನೀವು ಕೇಳಕ್ಕಿಂತ ಮುಂಚೆ ಹೇಳಮ್ಮ, ನಿನಗೆ ಸ್ಕೂಲಲ್ಲಿ ಪ್ರೈಸ್ ಕೊಡ್ಬೇಕಾಗಿತ್ತು. ಮುಂದಿನ ದಿನ ಅದಕ್ಕೋಸ್ಕರನೇ ಒಂದು ಪ್ರೈಸ್ ಸೆರೆಮೋನಿನೇ ಆರ್ಗನೈಸ್ ಮಾಡಿಸಿ. ಹೌದು, ನಮ್ಮಪ್ಪ ನಂಗೆ ಜಡೆ ಹಾಕ್ಬಿಟ್ಟು ಬುಕ್ ರೇಸ್ಗೆ ಕಳ್ಸಿದ್ರು. ಓಕೆ. ಸೊ ಬುಕ್ ತಲೆ ಮೇಲೆ ಇಟ್ಕೊಂಡಿದ ತಕ್ಷಣ ನಾನು ಡಿಸ್ಕ್ವಾಲಿಫೈಡ್ ಆದೆ. ಯಾಕೆಂದ್ರೆ ನಡೆದಿದ ತಕ್ಷಣ ಬುಕ್ ಬಿದ್ದೋಯ್ತು. ಜಡೆ ಹಾಕೊಂಡಿದ್ದಾನ ನಮ್ಮಪ್ಪ ಕಷ್ಟಪಟ್ಟದೇನೇನೋ ಮಾಡಿಸಿದ್ರು. ಆಮೇಲೆ ನಂಗೆ ತುಂಬಾ ಬೇಜಾರಾಗೋಯ್ತು, ಜಗಳ ಆಡ್ದೆ ಅಪ್ಪನ ಜೊತೆ. ನೋಡಿ ನಿನ್ನಿಂದ ನಾನು ಡಿಸ್ಕ್ವಾಲಿಫೈ ಆಗ್ಬಿಟ್ಟೆ ಅಂತ. ಸೊ ನಮ್ಮಪ್ಪ ಹೋಗ್ಬಿಟ್ಟು ಪ್ರಿನ್ಸಿಪಲ್ ಕೇಳಿದ್ರು ಪಾರ್ಟಿಸಿಪೇಷನ್ ಕೊಡ್ಬೇಕು ತಾನೇ ಅಂತ. ನಾನು ಅವಾಗ ಫಸ್ಟ್ ಸ್ಟ್ಯಾಂಡರ್ಡ್, ತುಂಬಾ ನನ್ನ ಮಗಳು ಮತ್ತೆ ಸ್ಪೋರ್ಟ್ಸ್ ಡೇ ಪಾರ್ಟಿಸಿಪೇಟ್ ಮಾಡಲ್ವಂತೆ. ಸೊ ಫಸ್ಟ್ ಪ್ರೈಸ್ ಏನು ಅಂತ ಕೇಳಿದ್ರು. ಎಲ್ಲರಿಗೂ ಕ್ಯಾರಿಯೋದು ಅದು ಟಿಫಿನ್ ಬಾಕ್ಸ್ ಬರ್ತಿತ್ತಲ್ಲ ಕಲರ್ ದಟ್ ವಾಸ್ ದ ಫಸ್ಟ್ ಪ್ರೈಸ್. ಸೊ ಇಲ್ಲ ಹಂಗೆ ಕೊಡಕ್ಕಲ್ಲ, ಬರೀ ಫಸ್ಟ್ ಸೆಕೆಂಡ್ ಅಂಡ್ ಥರ್ಡ್ ಪ್ರೈಸ್ ಮಾತ್ರ ಕೊಡೋದು ಅಂತ ಅವ್ರು ಹೇಳಿದ್ರು. ಸೊ ನಮ್ಮಪ್ಪ ಸ್ಕೂಲ್ಗೆ ಅರ್ಧ ದಿನ ರಜಾ ಡಿಕ್ಲೇರ್ ಮಾಡ್ಬಿಟ್ಟು ನಮ್ಮ ಅಜ್ಜಿ ಚೀಫ್ ಗೆಸ್ಟ್ ಮಾಡಿ ಅಷ್ಟು ಜನಕ್ಕೂ ಫಸ್ಟ್ ಪ್ರೈಸ್. ಅದನ್ನ ಶೂಟ್ ಮಾಡೋಕೆ ವಿಡಿಯೋಗ್ರಾಫರ್ ಬಂದಿದ್ರು. ಆಮೇಲೆ ಎಲ್ಲರೂ ಖುಷಿಯಾಗಿ ತೋತಿದ್ರು. ನಾನು ಒಬ್ಳೆ ಹತ್ಕೊಂಡು ಹೋಗಿ ಅಜ್ಜಿ ಹತ್ರ ಗಿಫ್ಟ್ ತಗೊಂಡಿದ್ದು. ವಿಡಿಯೋ ಎವ್ರಿಬಡಿ ನೋಟಿಸ್ಡ್ ಬಿಕಾಸ್ ಶಿ ಡಿಡ್ಂಟ್ ಗೆಟ್ ಇಟ್ ಅಂತ ಅವರಪ್ಪ ಅರೇಂಜ್ ಮಾಡಿದ್ದಾರೆ. ಅಜ್ಜಿ ಪ್ರೈಸ್ ಕೊಡ್ತಾ ಇರೋದು ಅಂತ. ಸೊ ಇದೊಂದು ತುಂಬಾ ಸಂತೋಷ. ಅಂದ್ರೆ ಅಷ್ಟು ಸಣ್ಣ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಪುಟ್ ಮಕ್ಕಳು ಅವ್ರ ಅಷ್ಟು ಜನಕ್ಕೆ ಪ್ರೈಸ್ ಬಂತು. ಸೋ ಸ್ವೀಟ್ ಅಲ್ಲ. ಇವಾಗ ಒಲೆ ಹಚ್ಚಿ ಕುಕ್ಕರ್ ಅದಕ್ಕೆ ನೀರ್ ಹಾಕ್ಬಿಟ್ಟು ಕುಕ್ಕರ್ ಇಟ್ರೆ ನಾನು ಅದು ಉಂಡೆ ಉಂಡೆ ಮಾಡಿ ಅದಲ್ಲಿ ಇಡ್ತೀನಿ. ನೀರ್ ಹಾಕೋ ಕೆಲಸ ಮಾತ್ರ ನಾ ಮಾಡಲ್ಲಪ್ಪ. ಸರಿ, ನೀರ್ ಹಾಕಿ ನೀರು ಸಾಕು. ಯಾರು ಇದಕ್ಕೇನು ತೊಂದರೆ ಇಲ್ಲ, ಪರವಾಗಿಲ್ಲ. ಸರಿ ಸಾಕಾ? ಇದು ಹಾಗೆ ಇಟ್ಬಿಟ್ರೆ ಅದ್ರಲ್ಲಿ ಎದ್ದು ಬರೋದಿಲ್ಲ. ಅದಕ್ಕೊಂಚೂರು ಎಣ್ಣೆ ಸವರ್ಕೊಂಡು ಆಮೇಲೆ ಅದ್ರ ಮೇಲೆ ಇಡ್ಬೇಕು. ನಾ ಒಂದೊಂದ್ ಸ್ಪೂನ್ ಎಣ್ಣೆ ಹಾಕ್ಲಾ ಎಲ್ಲದಕ್ಕೂ? ಈಗ ಉಂಡೆ ಮಾಡಿ 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 ಇದರಲ್ಲಿ ಇಡೋದು. ಇದ್ರೆ ಈ ಉಂಡೆ ಮಾಡ್ತಾ ಮಾಡ್ತಾ ಸಂಯುಕ್ತಗೆ ಫುಲ್ ಬೇಜಾರಾಗಿ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಸ್ಕೂಲ್ಗೆ ಹೋಗದೆ ಒಂದು ಕತೆ ಆಗಿತ್ತಂತೆ. ಯಾರಿಗಾದ್ರೂ ನೀವು ಮುಟ್ಟಿಗೆ ಇಟ್ರ? ಮುಟ್ಟಿಗೆ ಅಂತ ಇಡ್ಲಿಲ್ಲ, ಹೆದರಿಸ್ದೆ. ಅವಳು ರೇಗಿಸಿದ್ರು, ಅವಳು ಹತ್ಕೊಂಡ್ ಬಂದ್ಲು. ಯಾಕೆ ಪಾಪ ಅಳ್ತಿದೀಯಾ ಅಂದೆ. ಅದ್ ಯಾವ್ದೋ ಹುಡುಗ, ಅವನ ಹೆಸರು ಗೊತ್ತಿಲ್ಲ ನನಗೆ. ಸೂರಜ್ ಅಂತ. ಜ್ಞಾಪಕ ಬೇರೆ ಇದೆ ಅವಳಿಗೆ. ಅದೇ ನಮ್ಮನೆ ಮುಂದಿನ ರೋಡಿನ ಹುಡುಗ ಅವನು. ಒಂದೇ ಆಟೋದಲ್ಲಿ ಹೋಗ್ತಾ ಇದ್ರು. ಅದಕ್ಕೆ ಅಂತ ಹತ್ಕೊಂಡ್ಬಂದ್ಲು. ನನ್ಗೆ ಏನಮ್ಮ ಅಂದೆ, ಸೂರಜ್ ಏನೋ ಅಂದ. ನಾಳೆ ಸ್ಕೂಲ್ ಅವ್ನ್ ಬಂದಿ ಅಂದ್ ಮನೆಗ್ ಫುಲ್ ಹೆದರ್ಕೊಂಡು, ನಾಳೆಯಿಂದ ಎಲ್ಲಾರು ಸಂಯುಕ್ತ ಸ್ಕೂಲಲ್ಲಿ ಅಕ್ಕ ಅಂತ ಕರಿಬೇಕು ಅಂತ. ನಾನ್ ಹಾಗೆ ಹೇಳಿದ್ದು ಅವನ್ಗೆ ಅಕ್ಕ ಅಂತ ಕರಿಬೇಕು, ಅವಳನ್ನೆಲ್ಲ ಹಂಗೆಲ್ಲ ಬೈದು ಗೀದು ರೇಗ್ಸಿ ಗಿಗ್ಸಿ ಮಾಡಬಾರ್ದು ಅಂತ. ಅವನು ಸ್ಕೂಲಲ್ಲಿ ಹೇಳಿ ಸ್ಕೂಲಲ್ಲಿ ಇದ್ದವರೆಲ್ಲ ಅವಳ ಅಕ್ಕ 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 ಅಂದ್ಬಿಟ್ಟು ನನ್ನ ಕಕ್ಕ ಅಂತ ಕರೆಯಕ್ ಶುರು ಮಾಡ್ಬಿಟ್ರು. ನಾ ಅದಿಂದ ಎಷ್ಟು ಬೇಜಾರ್ ಮಾಡ್ಕೊಂಡು ಒಂದ್ 2-3 ದಿನ ಸ್ಕೂಲ್ಗೆ ಹೋಗ್ಲಿಲ್ಲ ನಾನು. ಅದಾದ್ಮೇಲೆ ಅದಲ್ಲ, ಇನ್ನೊಂದ್ ದಿನ ಇನ್ನೊಬ್ಬ ರೇಗಿಸ್ತಿದ್ದ. ಅದನ್ನ ಅಮ್ಮಂಗ್ ಹೋಗ್ಬಿಟ್ಟು ಮತ್ತೆ ಅಜ್ಜಿಗೆ ಹೋಗ್ಬಿಟ್ಟು ಹೇಳಿದ್ದಕ್ಕೆ ಅವ್ನ್ ಬರ್ಲಿ ಮಾಡ್ತೀನಿ ತಾಳಿ ಅಂತ ಮನೆಗ್ ಬಂದ. ಅವ್ನ್ ನೋಡಿದ್ರೆ ಇಷ್ಟಿದ್ದ. ಸೊ ಇಬ್ರು ಅವ್ನ ನೋಡ್ಬಿಟ್ಟು ರೋಡಲ್ಲಿ ಅವ್ನ್ ನೋಡ್ತಾ ಜೋರಾಗಿ ನಗಕ್ ಶುರು ಮಾಡ್ಬಿಟ್ರು. ಯಾರಿಗೂ ಅರ್ಥ ಆಗಿಲ್ಲ ಯಾಕೆ ಹಿಂಗೆ ಆಗ್ತಾ ಇದಾರಂತೆ. ಏನೇ ಅವ್ನ ಕೈಯಲ್ಲಿ ಬಯಸ್ಕೊಂಡಿದ್ಯಾ, ನಿಂಗ್ ನಾಚಿಕೆ ಇಲ್ವಾ ಅನ್ಬಿಟ್ಟು ನಂಗೆ ಅವಮಾನ ಮಾಡ್ಬಿಟ್ರು. ಹೆಂಗ್ ಬೈಯದ ಇವಳು ಇಷ್ಟ ಜೋರಾಗಿದ್ದಾಳೆ, ಪಾಪ ಪುಟ್ಟಕ್ಕಿಷ್ಟಿದ್ದಾಳೆ ಬೆಳ್ಳಗೆ, ಹೆಂಗ್ ಬೈಯೋದು. ಅದೆಲ್ಲ ನಮ್ಮ ಅಜ್ಜಿ ಅವ್ರ ಟೀಚರ್ಗೆ ಕೋಲ್ ತಗೊಂಡ್ ಹೊಡೆದಿದ್ದಾರೆ. ಅವಾಗ ಅಜ್ಜಿ ಟೀಚರ್ಗೆ ಕೋಲ್ ತಗೊಂಡ್ ಹೊಡೆದಿದ್ ಕತೆ. ಟೀಚರ್ ಅಲ್ಲ, ಹೆಡ್ ಮಾಸ್ಟರ್. ಗಡ ನಾನಿಲ್ಲಿ ಏನಾಯ್ತು ಅಂದ್ರೆ 4:15 ಆಗೋಗಿತ್ತು. ಮನೆಗೆ ಹೋಗೋ ಟೈಮ್.
ಅವಾಗೆಲ್ಲ ಆ ಸ್ಕೂಲಲ್ಲಿ ನಮ್ದು ಗುರುಕುಲ ಅಂತ ಇದು ಹಲಿಗೆ ಹಾಕಿರ್ತಾರ ಮಳೆ ಥರ ಅದ್ರ ಮೇಲೆ ಕೂತಿದ್ವಿ ಎಲ್ಲ ಕ್ಲಾಸ್ ಎಲ್ಲ ಆಯ್ತಲ್ಲ ಇನ್ನೇನು ಮನೆಗೋಗೋ ಹೊತ್ತು ಅದು ನನ್ನ ಹತ್ರ ಒಂದು ಹೊಸ ಥರದ ಬ್ಯಾಗ್ ಇತ್ತು ಅದಕ್ಕೊಂದು ಇದು ಚಿಲ್ಕ ಅದಕ್ಕೊಂದು ಬೀಗ ಎಲ್ಲ ಇತ್ತು ವಾವ್ ಎಲ್ಲ ಹಾಕಿಟ್ಕೊಂಡು ನಾನು ಇನ್ನೇನು ಮನೆಗೆ ಹೋಗೋಣ ಅಂತ ಕೂತಿದ್ದೆ ಇನ್ನೊಂದು 5-10 ಮಿನಿಟ್ಸ್ ಇತ್ತಷ್ಟೇ ಅಪರೂಪಕ್ಕೆ ಯಾರಾದ್ರೂ 1ನೇ ಕ್ಲಾಸ್ ಹೆಡ್ ಮಾಸ್ಟರ್ ಬರ್ತಾರ ಅದೇ ಹೆಡ್ ಮಾಸ್ಟರ್ ಬಂದ್ಬಿಟ್ಟು ನಾನು ಇವಾಗ ಉಕ್ತ ಲೇಖನ ಕೊಡ್ತೀನಿ ಎಲ್ಲರೂ ಬರೀರಿ ಅಂದ್ರು ನನಗೆ ಉಕ್ತ ಲೇಖನದ ಪ್ರಾಬ್ಲಮ್ ಏನಿರಲಿಲ್ಲ ಸರಿ ಬರೆಯೋಣ ಅಂತ ಎಲ್ಲಿ ಬೀಗ ತೆಗೆದು ಚಿಲ್ಕ ತೆಗೆದು ಅವರೆಲ್ಲ ಅದೇನೋ ರಾಮನು ಹೋಗುತ್ತಾನಂತ ಏನೋ ಹೇಳ್ತಾ ಇದ್ದಾರೆ ನಾನು ತೆಗಿತಾ ಇದ್ದೇನೆ ಹೇಯ್ ಇನ್ನೂ ಬರೀತಾ ಇಲ್ವಾ ನೀನು ಏನ್ ಮಾಡ್ತಾ ಇದ್ದೀಯ ಅಂತ ಅವ್ರು ಚಾವಟಿ ಇಟ್ಕೊಳ್ಳೋರು ಅವರು ಮೇಷ್ಟ್ರು ನಾನು ನೋಡಿದ್ದೆ ಸ್ವಲ್ಪ ದೊಡ್ಡ ಹುಡುಗರನ್ನೆಲ್ಲ ಹಂಬಕ್ಕೆ ಕಟ್ಬಿಟ್ಟು ತೆಗೆದು ಬಾರಿಸೋರು ಇನ್ನೇನು ಹೊಡಿತಾರೆ ಅಂತ ಭಯ ಹೋಗೈತೆ ನನಗೆ ಭಯ ಕೊಡ್ತಿದ್ದೆ ಧೈರ್ಯಕ್ಕೆಲ್ಲ ಹೊಡ್ತಿದ್ದು ಇವಾಗ ಬೆಕ್ಕನ್ ಕಾರ್ನರ್ ಮಾಡಿದ್ರೆ ಮೇಲ್ ಬೀಳುತ್ತಲ್ಲ ಆ ಥರ ಹಿಂಗೆ ಮಾಡ್ತಾ ಇದ್ರು ನಂಗೆ ತುಂಬ ಭಯ ಆಗೈತೆ ಹೊಡಿತಾರೆ ಅಂತ ಆ ಚಾವಟಿ ಕಿತ್ಕೊಂಡೆ ಪಾಪ ಕಚ್ಚೆ ಪಂಚೆ ಹಾಕೋತಾ ಇದ್ರು ಮೊಣಕಾಲ್ವರೆಗೂ ಕಾಣಿಸ್ತಾ ಇತ್ತು ತೆಗೆದು ಒಂದು ಬಾರಿಸ್ದೆ ಬ್ಯಾಗ್ ತಗೊಂಡೆ ಮನೆಗೆ ಓಡ್ಬಿಟ್ಟೆ ಆಮೇಲೆ ಮತ್ತೆ ಆ ಸ್ಕೂಲ್ಗೆ ಹೋಗ್ಲಿಲ್ಲ ಹೋಗ್ಲೇ ಇಲ್ಲ ಬೇರೆ ಸ್ಕೂಲ್ ಸೇರ್ತೀನಿ ಎಸ್ಕೇಪ್ ಒಂದೇ ಸತಿ ನಿಮ್ಮನ್ನ ಅವ್ರು ಮರ್ತೇ ಇರಲ್ಲ ವಿಸಿಲ್ ಮಾಡ್ತಾ ಇದೆ ಲೈಟ್ ಆಗಿ ನಿಮ್ಮನ್ನ ನೋಡಿ ವಿಸಿಲ್ ಹೊಡಿತಾ ಇದೆ ಅಜ್ಜಿ ಬಾಜಿ ಆಯ್ತಾ 12 ಮಿನಿಟ್ಸ್ ಓಪನ್ ಮಾಡೋಣ ಬನ್ನಿ ಮತ್ತೆ ಆಹಾ ಕಲರ್ ಯೆಲ್ಲೋ ಕಲರ್ ನೋಡಕ್ಕೆ ಇಡ್ಲಿ ತರಾನೇ ಇದೆ ಸೊ ಇದ್ರ ಜೊತೆಗೆ ಏನಾದ್ರು ಬೇಕಾ ಅಥವಾ ಹಂಗೆ ಸ್ವಾಹ ಇಲ್ಲ ಮಾಡಲ್ಲ ಹಾಗೆ ತುಪ್ಪ ಹಾಕೊಂಡು ತಿನ್ಬೋದು ಕೆಲವ್ರಿಗೆ ಇಷ್ಟ ಇದೆ ಯಾವ್ದಾದ್ರು ಸಾಸು ಗೀಸು ಹಾಕೋಬಹುದು Okay. ಬಟ್ ಅದು ಬೇಕಾಗಿಲ್ಲ ಅನ್ಸುತ್ತೆ ಇದ್ರಲ್ಲೇ ರುಚಿ ಖಾರ ಎಲ್ಲ ಇರೋದ್ರಿಂದ ಇದನ್ನ ಹಂಗೆ ಸ್ವಾಹ ಮಾಡ್ಬೋದು ಒಳ್ಳೆ ಅಪೆಟೈಟ್ ಇದ್ರೆ ಒಂದ್ 3-4 ಬ್ಯಾಟಿಂಗ್ ಮಾಡ್ಬೋದು ತುಂಬಾ ಒಳ್ಳೇದು ಹೊಟ್ಟೆಗೆ ತುಂಬದಾಗಿರುತ್ತೆ ಸೊ ತುಪ್ಪ ಸವರದ ಅದ್ರ ಮೇಲೆ ಅಂತ ಕೇಳಿ ಶೋರ್ ಅಲ್ಲಿದೆ ನೋಡಿ ತುಪ್ಪ ಕಡುಬು ಥರನೇ ಮಾಡೋದ್ರಿಂದ ಅಲ್ವಾ? ಗಣೇಶನ್ ತುಂಬಾ ಇಷ್ಟ ಕೂಡ ಹಾಗಾಗಿ ಘಮ್ ಅಂತ ಇದೆ ಯೂಶಲಿ ನಾವು ವೇಟೇ ಮಾಡಲ್ಲ ಈ ತರ ರೆಡಿ ಆಗಿದ ತಕ್ಷಣ ಕಬ್ಳಾಯಿಸೋದೇ ನಮ್ ಕೆಲಸ ಬಟ್ ಇದನ್ನ ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ದುಃಖದ ಮಾಹಿತಿ ದುಃಖದ ಸಂಗತಿ ಯಾವ್ದಪ್ಪ ನೀವ್ ಹೇಳಕ್ ತುಂಬಾ ಕಷ್ಟ ಪಡ್ತೀರಂತೆ ನಿಮ್ ಮಗಳಿಗೆ ಏನಾದ್ರೂ ಒಂದು ದುಃಖದ ವಿಷಯ ಹೇಳ್ಬೇಕು ಅಂದ್ರೆ ಕಣ್ಣೀರ ಧಾರೆ ಅಂದ್ರೆ ಇಬ್ರು ಇಲ್ಲಿ ಕಾಮಿಡಿ ಮಾಡ್ತಾ ಇದೀರ ನಗ್ತಾ ಇದೀರಾ ನಮ್ ಸುದ್ದದ ವಿಚಾರನ ಅಯ್ಯೋ ದೇವ್ರೆ ಅವಳ ಹತ್ರ ಮಾತ್ರ ಯಾವ್ದಾದ್ರು ಸೀರಿಯಸ್ ವಿಚಾರನ ಹೇಳ್ಬೇಕಾದ್ರೆ ಅವಳ ಮಖ ನೋಡ್ಬಾರ್ದು ಅಂದ್ರೆ ಅವ್ಳಿಗೆ ಯಾರಿಗಾದ್ರು ತೊಂದರೆ ಇದೆ ಸಂತೋಷ ಅಂತಲ್ಲ ನಗು ತಡ್ಕೊಳಕ್ಕಾಗಲ್ಲ ಪಕ್ಕದ ಮನೆಯವ್ರ ಕಾಲ್ ಮುರ್ದೋಯ್ತು ಅಂತ ಹೇಳ್ಬೇಕು ಅಂದ್ರೆ ಯು ಹ್ಯಾವ್ ಟು ಕಂಪೋಸ್ ಯೋರ್ ಸೆಲ್ಫ್ ಆಮೇಲೆ ಅಮ್ಮಂಗೆ ಫೋನ್ ಮಾಡ್ಬಿಟ್ಟು ಸುಧಾ ನೋಡಮ್ಮ ದಯವಿಟ್ಟು ನಗ್ಬೇಡ ಅನ್ನತ್ತೆ ಫಸ್ಟ್ ಅಷ್ಟ್ರಲ್ಲಿ ನಮ್ಮ ಅಮ್ಮ ಜೋರಾಗಿ ನಗಕ್ ಶುರು ಮಾಡ್ತಾರೆ ಯು ಕಾಂಟ್ ಗಿವ್ ಮೈ ಮಾಮ್ ಎನಿ ಸಾರ್ಟ್ ಆಫ್ ಬ್ಯಾಡ್ ನ್ಯೂಸ್ ನಗಕ್ ಶುರು ಮಾಡ್ಬಿಡ್ತಾರೆ ಜೋರಾಗಿ ಅಮ್ಮ ನಗಕ್ ಶುರು ಮಾಡ್ರೆ ಅಜ್ಜಿ ನಗಕ್ ಶುರು ಮಾಡ್ರೆ ನಾವು ಇಡೀ ಮನೆ ಏನು ಏನ್ ತಿಳ್ಕೊಬೇಕು ನಂಗೆ ಅಷ್ಟು ಮಾತ್ರ ಕಾಲ್ ಮುರಿತಲ್ಲ ಅಂತ ಇವ್ರಿಗೆ ಇಷ್ಟು ಸಂತೋಷನ ಅಂತ ಹೇಳಲ್ವಾ ತುಂಬಾ ಹುಚ್ಚು ಅಂದ್ಬಿಟ್ಟು ಡಿಮಾಂಡ್ ಬಟ್ ಬರಲ್ಲ ಹೋಣ ಒಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಲ್ಲೂ ಬೇಜಾನ್ ಜನ ಇರ್ತಾನೆ ಅಲ್ಲೂ ಅಡ್ಗೆ ಮಾಡ್ಬಿಟ್ಟು ಆರಾಮಾಗಿರೋಣ